ಇವತ್ತೊಂದು ಏನೋ ಒಂದು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಇಯರ್ 2 ದಿನ ಹಿಂದೆ ನಾನು 1 ವರ್ಷದಿಂದ ಕಾಯ್ತಿದ್ದೆ, ಎಲ್ಲಾದರೂ ಏನಾದರೂ ಆಪರ್ಚುನಿಟಿ ಸಿಗಲಿ, ನಾನು ಮಾಡಬೇಕು ಈ ಥರ ಅಂತ ನನ್ನ ತಲೆಯಲ್ಲಿತ್ತು. ಏನೋ ಒಂದು ನಾನು ಸ್ಟಾರ್ಟ್ ಮಾಡಿರೋದು 2025 ಫಸ್ಟ್ ಡೇ ಇಂದನೇ, ಅವತ್ತು ನೈಟ್ನಿಂದನೇ ಸ್ಟಾರ್ಟ್ ಮಾಡಿರೋದು. ಈ ಥರ ಮಾಡಬೇಕು ಈ ಥರ ಅಂತ ಇಂಟ್ರೆಸ್ಟ್ ಬಂದಿರೋದು ಅವತ್ತಿನಿಂದನೇ. ಆ ನೈಟು 12 o'clockನಿಂದ ಬಂದಿದ್ದ ಥಾಟು, ಅದು ಒಂದು ಸ್ಟೆಪ್ ಕಂಪ್ಲೀಟ್ ಆಗೋಕ್ಕೆ 1 year ತೊಗೊಂಡಿತ್ತು. ಅದು ಯಾವ ಥರ ಸಿಕ್ತು ಅದು ನಮಗೂ ಕೂಡ ಗೊತ್ತಿಲ್ಲ. ಯಾವ ಥರ ಕರ್ಕೊಂಡು ಬಂದು ಎಲ್ಲೆಲ್ಲಿಗೆ ಬಂದು ಎಲ್ಲಿ ಸ್ಟಾಪ್ ಆಗೋಯ್ತು. ಏನಂದರೆ ಇಷ್ಟು ದಿನದಿಂದ ನಾನು ಕಾಯ್ತಿದ್ದೆ ಆಪರ್ಚುನಿಟಿಗೋಸ್ಕರ, ನಾನು ಕೂಡ ಮಾಡಬೇಕು ಏನೋ ಒಂದು ಅಂತ. ಬಟ್ ಏನೋ ಗೊತ್ತಿಲ್ಲ, ಲಾಸ್ಟ್ ಡೇ ಈ ಇಯರ್ ಎಂಡು ಲಾಸ್ಟ್ ಡೇ, ಅದು ಲಾಸ್ಟ್ ಎಷ್ಟು ಗೊತ್ತಾ ಟೈಮು? ಆವಾಗ ಅರೌಂಡ್ 9:30 ನೈಟು 9:30ಗೆ ನಾನು ಟ್ರೈನಿಂಗ್ ತೊಗೋತಿದ್ದೆ ನಮ್ಮ ಟ್ರೈನಿಂಗ್ ರೂಮಲ್ಲಿ ಕಂಪ್ನೀಲಿ. ಆವಾಗ ನಮ್ಮ ಸರ್ ಚಾನ್ಸ್ ಕೊಟ್ಟರು, ಬಾ ಏನಾದರೂ ಸ್ಟೇಜ್ನಲ್ಲಿ ಮಾತಾಡು ಅಂತ. ನಾನೇನು ಇಮ್ಯಾಜಿನ್ ಹತ್ರ ಏನೂ ಇರಲೇ ಇಲ್ಲ ಮೈಂಡಲ್ಲಿ. ಈ ಥರ ಚಾನ್ಸ್ ಕೊಟ್ಟರು, ನಾನು 1 ಸೆಕೆಂಡ್ ಗಾಬರಿ ಆಗಿಬಿಟ್ಟೆ. ಏನಪ್ಪ ಈ ಥರ ಆಗೋಯ್ತಲ್ಲ, ಚಾನ್ಸ್ ಕೊಟ್ಟರು ಅಂತ. ನಮ್ಮ ಟ್ರೈನೀಸ್ಗಳು ಎಷ್ಟಂದರೆ ಇರ್ಬೋದು 40 ಜನ ಅಷ್ಟೇ ಇರ್ಬೋದು. ಅವ್ರು ಎದ್ರು ಹೋಗಿ ಸ್ಟೇಜ್ ಮೇಲೆ ನಿಂತು, ನಮ್ಮ ಪಕ್ಕ ನಮ್ಮ ಟ್ರೈನಿ ಸರ್ ಅದಾರೆ, ಅವ್ರ ಬಾಜು ನಿಂತು ಇವ್ರನ್ನ ಮೋಟಿವೇಟ್ ಮಾಡ್ಬೇಕು, ಹುಡುಗರನ್ನ ಏನಾದರೂ ಹೊಸ ಇನ್ಫಾರ್ಮೇಷನ್ ಕೊಡಬೇಕು. ಏನು ಕೊಡ್ಬೇಕಂತ ಗೊತ್ತಾಗಲಿಲ್ಲ, ಬಟ್ ಆದರೂ ಕೊಟ್ಟೆ. ಆಮೇಲೆ ನಾನು ಕೊಟ್ಟೆ ಯಾವ ಥರ ಅಂದರೆ, ನೆಕ್ಸ್ಟ್ ಡೇ ಇವತ್ತು ಅಂದರೆ ನಾನು ಕೊಟ್ಟೆ 31st. ಇನ್ನೇ ಏನು ಹೇಳಿದೆ ನಮ್ಮ ಸರು, ಇವತ್ತು ಬಂದು ಬೆಳಗ್ಗೆ ಅವರೇ ನನ್ನ ಪಿಕ್ ಮಾಡಿದ್ರು. ನಾನು ನಿಂತಿದ್ದೆ ಬಸ್ ಸ್ಟ್ಯಾಂಡ್ ಹತ್ರ, ಅವರೇ ಬಂದರು, ಇಲ್ಲೇ ಬ್ಯಾಂಕಿಗೆ ಬಂದಿದ್ದೆ ಬಾ ಜೊತೆ ಅಂತ ಕರ್ಕೊಂಡು ಹೋದರು. ಅವಾಗ ಹೇಳಿದ್ರು ಅವರು, ನೀನು ಕೊಟ್ಟಿದ್ದೆಲ್ಲ ಆ ಸ್ಪೀಚು, ಆ್ಯಕ್ಚುಲಿ ಆ ಟೈಮಲ್ಲಿ ನನಗೇ ಗೊತ್ತಿರಲಿಲ್ಲ ಈ ಥರ ಕೂಡ ಇದೆ, ಈ ಥರ ಕೂಡ ನಡೆಯುತ್ತೆ ಅಂತ ನನಗೇನು ಗೊತ್ತಿರಲಿಲ್ಲ, ಐಡಿಯಾನೇ. ನೀನು ಯಾವಾಗ ಸ್ಪೀಚ್ ಕೊಟ್ಟಿಯೋ ಆವಾಗ ನಾನು ಹೋಗಿ ಈ ಥರ ಕೂಡ ಹೇಳಿದಾನಲ್ಲ, ಈ ಥರ ಅದಾರ ಅಂತ ನಾನು ರಿಸರ್ಚ್ ಮಾಡಿದೆ. ಅವಾಗ ಗೊತ್ತಾಯಿತು ಈ ಥರ ಎಂತೆಂಥ ಜನಗಳಿದ್ದಾರೆ, ಈ ಥರ ಇನ್ಫಾರ್ಮೇಷನ್ ಇದೆ ಅಂತ. ತುಂಬ ಖುಷಿ ಆಯ್ತು ನನಗೆ ಅವ್ರು ಹೇಳಿದ್ರೆ. ನನ್ನಿಂದ ನನ್ನ ಸುತ್ತಮುತ್ತ ಇರೋ ಟ್ರೈನೀಸ್ಗಳಿಗೂ ಏನೋ ಒಂದು ಹೊಸ ವಿಷಯ ಗೊತ್ತಾಯಿತು. ನನ್ನ ಟೀಚ್ ಮಾಡೋ ನನ್ನ ಗುರು ಅವ್ರಿಗೆ ಗೊತ್ತಿರೋ ವಿಷಯವನ್ನು ನಾನು ಹೇಳಿದೆ ಅಂತ ಆ ಖುಷಿ ನನ್ನ ಇಲ್ಲಿರೋ ಕಾನ್ಫಿಡೆನ್ಸ್ನ ಇಲ್ಲಿವರೆಗೆ ತೊಗೊಂಡೋಯ್ತು. ನಂಗೆ ತುಂಬ ಖುಷಿ ಆಯಿತು. ಅವರು ಆ ಥರ ಅಂದಮೇಲೆ ಅದ್ರ ಜೊತೆಗೆ ನಾನು ಸ್ಟೋರಿ ಹಾಕಿದ್ದೆ ನಿನ್ನೆ ನೈಟು. ಲಾಸ್ಟ್ ಡೇ ಚಾನ್ಸ್ ಸಿಕ್ಕಿತ್ತು ನನ್ನ ಮಾತಾಡೋದಕ್ಕೆ, ಅಷ್ಟು ಜನ ಫ್ರಂಟ್ ಆಫ್ ಸೈಡು. ಐ ಆಮ್ ಎ ಫಸ್ಟ್ ಇಂಟ್ರೋವರ್ಟ್. ನಾನು ಮಾತೇ ಆಡ್ತಿರ್ಲಿಲ್ಲ ಆ್ಯಕ್ಚುಲಿ ಯಾರ ಜೊತೆ. ಅದರಲ್ಲಿ ಬೇರೆ ಸ್ಟೇಜ್ ಮೇಲೆ ಹೋಗಿ ಮಾತಾಡು, ಎಲ್ಲರನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸು, ಎಲ್ಲ ನಾನು ಅಂದ್ಕೊಂಡಿದ್ದೆ ಲೈಫ್ ಲಾಂಗ್ ನಾನು ಈ ಥರ ಎಲ್ಲ ಏನೂ ಮಾಡೋಂಗಿಲ್ಲ, ಈ ಥರ ಏನು ಆಗಲ್ಲ, ನನ್ನ ರೂಟೇ ಬೇರೆ, ನಾವೇ ಬೇರೆ ಅಂತ ಅಂದ್ಕೊಂಡಿದ್ದು. ಬಟ್ ಅದು ಲಾಸ್ಟಿಗೆ ತೊಗೊಂಡು ಇಲ್ಲಿವರೆಗೂ ತೊಗೊಂಬಂದಿದೆ ಇಂಥ ತುಂಬ ಖುಷಿ. ಈ ಥರ ಇನ್ಫಾರ್ಮೇಷನ್ ಹೇಳಿದ್ರು ನನ್ನ ಸರು, ಅವ್ರು ಚೆನ್ನಾಗಿ ಮಾಡ್ತೀಯಾ ಈ ಥರ ಅಂತ ಹೇಳಿದ್ರು, ಅದು ತುಂಬ ಖುಷಿ ಕೊಡ್ತು. ಆ್ಯಂಡ್ ಏನೋ ಹೇಳ್ತಾರಲ್ಲ, ಖುಷಿ ಹಂಚ್ಕೊಂಡಷ್ಟು ಹೆಚ್ಚಿಗೆ ಆಗೋದು, ದುಃಖ ಹೇಳ್ಕೊಂಡಷ್ಟು ಕಮ್ಮಿ ಆಗುತ್ತಂತ. ಅದಕ್ಕೋಸ್ಕರ ಈ ಸಣ್ಣ ಸೆಲೆಬ್ರೇಷನ್ನು, ಈ ಸಣ್ಣ ಅಚೀವ್ಮೆಂಟ್ಸ್ನ ಸೆಲೆಬ್ರೇಟ್ ಮಾಡ್ತಾ ಏನೋ ಖುಷಿ ಕೊಡ್ತಿದೆ. ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಎಲ್ಲರ ಜೊತೆ ಹಂಚ್ಕೋತಿರೋದು ಹಿಂಗೆ ಕಂಟಿನ್ಯೂ ಮಾಡ್ಬೇಕಂತಿದೆ. ಎಲ್ಲಿಗೆ ಹೋಗಿ ಮುಡುತ್ತೆ ಏನು ಗೊತ್ತಿಲ್ಲ. ಬಸ್ಟ್ ಅಂದರೆ ಏನೋ ಖುಷಿ ಅಷ್ಟೇ ಮಾಡ್ತಿರೋದು. ಇನ್ನು ಮಾಡ್ಬೇಕಂತ ಅನ್ನಿಸ್ತು, ಹೋದೆ, ಚಾನ್ಸ್ ಸಿಕ್ತು, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪರ್ಫಾರ್ಮ್ ಮಾಡಿದೆ ಅಷ್ಟೇ. ಯಾರು ಏನು ಅನ್ಕೋತಾರೆ ಏನು ಬಿಡ್ತಾರೆ ಅಂತ ಅದು ತಲೆಯಲ್ಲೇ ತೆಗೆದುಬಿಟ್ಟಿದ್ದೀನಿ ಎಲ್ಲ.
2025 ಈ ವರ್ಷ ಫುಲ್ ಚೇಂಜ್ ನಂದು. ಬಟ್ ಟ್ರೈ ಮಾಡಿದೆ, ಕೊಟ್ಟಿದ್ದೀನಿ. ಅದು ಇಷ್ಟ ಆಗಿದೆ. ಏನೋ ಒಂದು ಹೊಸದು ನಮ್ಮ ಸುತ್ತಮುತ್ತ ಇರೋರಿಗೆ ತಿಳಿದಿದೆ, ಅದಕ್ಕೋಸ್ಕರ ಅವ್ರನ್ನ ರಿಪ್ಲೈ ಕೊಟ್ಟರು ನನ್ನ. ಅದು ತುಂಬ ಖುಷಿ ಆಯ್ತು ನನಗೆ. ಇದೇ ಅವ್ರು ಕೊಡ್ತಿರೋ ಕಾನ್ಫಿಡೆನ್ಸೇ ನನ್ನ ಮುಂದೆ ವಿಡಿಯೋ ಮಾಡಿರೋದಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ನಾನು ಮಾಡಿದೆ. ಈ ವಿಡಿಯೋ ಕೂಡ ಮಾಡ್ತಿರೋದು ಅದೇ ಪರ್ಪಸ್ಸು. ಏನೋ ಅಂತಾರಲ್ಲ, ಹೇಳಿದ್ನಲ್ಲ ಹೀಗೆ ಅದೇ ಥರ ಸೇಮ್. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿರೋದು. ಆ್ಯಂಡ್ ಇದೇ ಥರ ಮಾಡ್ತೀನಿ. ವಿಡಿಯೋಸ್ ಕೂಡ ಯಾಕೆ ಮಾಡ್ತೀವಿ ಅಂತಂದರೆ ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ಟ್ರೈನಿಂಗ್ ನಡೀತಿದೆ ನಂದು. ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಶೆಡ್ಯೂಲು. ಆ್ಯಂಡ್ ಇಟ್ಸ್ ಮೈ 31st ಡೇ. ಆ್ಯಂಡ್ ಆ ಕೊನೆಯ ದಿನ ರಿಸಲ್ಟ್ ಇವತ್ತು ಬಂತು. ನನ್ನ ಸರ್ ಹೇಳಿದ್ರು, ಇವೆಲ್ಲ ಮೂಮೆಂಟ್ಗಳು ತುಂಬ ಖುಷಿ ಕೊಡ್ತಿದೆ ಈ ವರ್ಷ. ಇದೇ ರೀತಿ ನಾನು ಕಂಟಿನ್ಯೂ ಈ ವರ್ಷ ಕೂಡ ಅದೇ ಲೆಗಸಿ ಜೊತೆ ಮುಂದೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ವಾಟ್ ಹ್ಯಾಪನ್. ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ಬಾಯ್.